ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಶಾಬರಾವ್ ಹೊಸಪೇಟೆ ಗ್ರಾಮದಲ್ಲಿ ಕೈವಾರ ಸರ್ವೆ ನಂಬರ್ ಏನಿದೆ ನಮ್ಮ ಜಮೀನಿನಲ್ಲಿ ಸರ್ವೆ ಮಾಡೋಕೆ ಅಧಿಕಾರಿಗಳು ಬಂದಿದ್ರು. ಆದರೆ ಅಲ್ಲಿ ಆದಂತಹ ಒಂದು ಕಿತಾಪತಿಯಿಂದಾಗಿ ಸರ್ವೆ ಮಾಡೋದನ್ನು ಅರ್ಧಕ್ಕೆ ಬಿಟ್ಟು ಅಧಿಕಾರಿಗಳು ಹೋಗಿರುವಂತಹ ಒಂದು ಘಟನೆ ನಡೆದಿದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 123ರ ಪೈಕಿ ಜಮೀನಿನ ಸರ್ವೆ ನಂಬರ್ ಏನಿದೆ ತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನು ಹಾಕಲಾಗಿತ್ತು. ಅರ್ಜಿಯನ್ನು ಆಧರಿಸಿ ಸರ್ವೆ ಮಾಡೋಕೆ ಬಂದಿದ್ದಂತಹ ಇವರು ಅರ್ಧದಲ್ಲಿನೇ ಬಿಟ್ಟು ಹೋಗಿಬಿಟ್ಟಿದ್ದಾರಂತೆ. ಈ ರೀತಿಯಾದಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಮುಗಿಯುವ ಹಂತದಲ್ಲಿ ವೆಂಕಟರೆಡ್ಡಿ ಈ ಒಂದು ವಿಚಾರಕ್ಕೆ ಕುಟುಂಬದವರು ಏನು ಮಾಡಿದೆ ಅಂದರೆ ಒಂದು ಕುಟುಂಬ ಕಲಹ ಇದ್ದಂತೆ ಕಾಣ್ತಾ ಇದೆ. ಕುಟುಂಬ ಮತ್ತು ಮೈಲಾರಪ್ಪ ಅವರ ಒಂದು ಕುಟುಂಬಗಳ ಮಧ್ಯೆ ಮಾತಿನ ಚಕಮಕಿ ನಡೆದು ಗಲಾಟೆಯ ಹಂತಕ್ಕೆ ತಲುಪಿದಾಗ ಅದನ್ನು ಅರಿತಂತಹ ಸರ್ವೆ ಅಧಿಕಾರಿಗಳು ಏನು ಮಾಡಿದ್ದಾರೆ, ಈ ಒಂದು ಸರ್ವೆಯನ್ನು ಅರ್ಧಕ್ಕಿಂತ ಮೊಟಕುಗೊಳಿಸಿ ಆ ಸ್ಥಳದಿಂದ ಹೋಗಿಬಿಟ್ಟಿದ್ದಾರೆ. ಇನ್ನು ಮಾಧ್ಯಮದ ಜೊತೆ ಮಾತನಾಡಿದಂತಹ ವೆಂಕಟರೆಡ್ಡಿ ಹೇಳುತ್ತಾರೆ, ಅವರು ಕೈವಾರ ಸರ್ವೆ ನಂಬರ್ 123 ಜಮೀನನ್ನು ನಾವು 1987ರಲ್ಲಿ ನಾವು 20 ಕುಂಟೆ ಜಮೀನನ್ನು ತೆಗೆದುಕೊಂಡಿದ್ವಿ. ಮೈಲಾರಪ್ಪನವರ ಕಡೆಯಿಂದ ಕ್ರಮ ವಹಿಸುವಂತೆ ಅವರು ಈವರೆಗೂ ಕೂಡ ಅನುಭೋಗದಲ್ಲಿ ಇರುತ್ತಾರೆ. ಮತ್ತು 2022ರಲ್ಲಿ ಸರ್ವೆ ಮಾಡಿಸಿ ರದ್ದುಗೊಳಿಸಿದ್ವಿ ಈ ಒಂದು ವಿಚಾರವಾಗಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ವೆ ಮಾಡೋಕ್ಕೆ ಬಂದಾಗ ತಹಶೀಲ್ದಾರ್ ಅವರಿಗೆ ಸರ್ವೆ ಮಾಡಲು ಅರ್ಜಿಯನ್ನು ಕೊಟ್ಟಿದ್ದೇವೆ. ಅದರಂತೆಯೇ ಅವರು ಈ ದಿನ ಒಂದು ಜಮೀನನ್ನು ಸರ್ವೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಈ ರೀತಿಯಾಗಿ ತಕರಾರು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗ ಅಲ್ಲಿಂದ ಜಮೀನಿಲ್ಲಿ ಕೊಟ್ಟವ್ರು ನಮ್ ಕಡೆ ತಗೊಂಡಿರೋದು ಬೇಡ ಪತ್ರಾಲಯ ವ್ಯವಹಾರ ಮಾಡ್ತೀರಿ ನೀವು. ಆಯ್ತಲ್ಲ ನೀನ್ ನೆಗೆಬೇಡ ಕಟ್ ಮಾಡಿಸ್ಬಿಟ್ಟು ಅವ್ರೆ ಯಾರೋ ಹೆಬ್ಬೆಟ್ಟೆ ಹಾಕಿಲ್ಲ ನೋಡಿ. ನಮ್ಮ ಶಾಮರಾವ್ ಹೊಸಪೇಟೆ ಹತ್ರ ಕೈವಾರ ಸರ್ವೆ ನಂಬರ್ 123ರಲ್ಲಿ 3 ಎಕರೆ 6 ಗುಂಟೆ ಖರಾಬ್ ಸೇರಿ ಇದ್ದು ಅದರಲ್ಲಿ 10 ಟಾಕ್ ವಿಂಗಡಿಸ್ಕೊಂಡಿರ್ತಾರೆ. ಸಬ್ ನಂಬರ್ 10 ನಂಬರ್ ಮಾಡ್ಕೊಂಡಿರ್ತಾರೆ. 10 ನಂಬರಲ್ಲಿ ಹಳೆ ಪಾಣಿ ಮುಟೇಶನ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿತ್ತು. ಕರೆಕ್ಟ್ ಆಗಿದ್ದಾಗ 22ರಲ್ಲಿ ವಿಭಜನೆಗೆ SK ವೆಂಕಟರೆಡ್ಡಿ ಅನ್ನೋರು ವಿಭಜನೆಗೆ ಹಾಕೊಂಡು ಈಗ ಒಬ್ಬೊಬ್ಬರದಲ್ಲಿ ಮುಕ್ಕಾಲು ಗುಂಟೆ ಕಟ್ ಮಾಡಿಸ್ಬಿಟ್ಟು ಅವರೇ ಯಾರೋ ಹೆಬ್ಬೆಟ್ಟೆ ಹಾಕಿಲ್ಲ ನೋಟಿಸ್ ಇಶ್ಯೂಗೆ ಅವರೇ ಹೆಬ್ಬೆಟ್ಟೆ ಹಾಕೊಂಡ್ಬಿಟ್ಟು ಫೋರ್ಜರಿ ಮಾಡಿಕೊಂಡು ಈಗ 5.25 ಗುಂಟೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಪಾಣಿಯಲ್ಲಿ. ಅದಕ್ಕೆ ಸರ್ವೆಯವರು ಬಂದಿದ್ದಕ್ಕೆ ನಾವು ಈ ಥರ ಗಲಾಟೆ ಮಾಡಿ ನಿಲ್ಸಿದ್ವಿ. ಸರ್ ನಮಗೆ ಕಲ್ಲು ಹಾಕೋಕ್ಕೆ ನಾವು ಬಿಡಲಿಲ್ಲ. ಈಗ ಅದಕ್ಕೆ ಅವರೇ ಸರಿಪಡಿಸ್ಕೊಡ್ಬೇಕು ಅಂತೇಳಿ ನಾವು ತಹಸೀಲ್ದಾರ್ ಅವ್ರಿಗೆ ಒಂದು ಲೆಟರ್ ಕೊಡ್ತೀವಿ. AC ಕೊಟ್ಟು ನಾವು ಅದನ್ನ ತೆರವುಗೊಳಿಸ್ಕೊಂಡ್ವಿ. ನಿಮ್ದು ಎಷ್ಟು ಎಕರೆ? ನಮ್ದು ಒಬ್ಬೊಬ್ರದ್ದು 6 ಟಾಕ್ ಇದೆ. ಒಬ್ಬೊಬ್ರದ್ದು 6.25 ಗುಂಟೆ ಇದೆ. ನಮ್ಮ ಹತ್ರ ಇನ್ನೊಂದು ನಂಬರಲ್ಲಿ 20 ಗುಂಟೆ ಕ್ರಯ 87-88ರಲ್ಲಿ ಮೈಲಾರಪ್ಪ ಅವ್ರ ಹತ್ರ 20 ಗುಂಟೆ ಕ್ರಯ ಮಾಡ್ಕೊಟ್ಟಿದ್ವಿ. ಈಗ ಅದನ್ನೇ 25.25 ಗುಂಟೆ ಕುಳಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮುಂದಿನ ಕಾನೂನು ಕ್ರಮ ನಾವು ತಗೊಂತೀವಿ. 5.25 ಗುಂಟೆ ಕೂತಿದೆಯಲ್ಲ ಸರ್, ಅದು ಯಾವ ವರ್ಷದಲ್ಲಿ ಅದಾಗಿರೋದು? 87-88ರಲ್ಲಿ ವಿಭಜನೆ ಆಗಿ ಈಗ 22-23ರಲ್ಲಿ ವಿಭಜನೆಗೆ ಹಾಕೊಂಡು 25.25 ಮಾಡ್ಕೊಂಡಿದ್ದೀವಿ. ನೀವು 3 ವರ್ಷದಿಂದ ಏನು ಮಾಡ್ಕೊಂಡಿದ್ರಿ? ಹಂಗಾದ್ರೆ 3 ವರ್ಷದಿಂದ ಅಂದ್ರೆ ರೀಸೆಂಟ್ ಅಲ್ಲಿ ನಮ್ಮ ತಂದೆ ಹೊರ್ತಿರೋರು. ಅವತ್ತು ಇಲ್ಲಿ ನಮ್ಮ ಸ್ಮಶಾನಗಳೊಂದು ಮುಡ್ಕೊಂಡಿದ್ವಿ ನಾವು ಉಳಿಕೆ ಜಮೀನ. ಅಲ್ಲಿ ಉಣಕ್ಕೆ ಹೋದ್ರೆ ಇವ್ರು ಬಂದು ಅಡ್ಡಿಪಡಿಸಿದ್ರು. ಆಗ ನಾವು ಗಮನಿಸ್ಕೊಂಡಿದ್ದು. ಆ ಗಮನಿಸ್ಕೊಂಡಾಗ ಇವರು ನೋಟಿಸ್ ಬೇರೆ ಇಶ್ಯೂ ಮಾಡಿದ್ರು, ಸರ್ವೆಗೆ ಬರ್ತೀವಿ ಅಂತ. ಬರ್ಲಿ ಅಂತೇಳಿ ಇವತ್ತು ನಾವು ಅಡ್ಡಿಪಡಿಸಿದ್ವಿ. ಅಂತೇಳಿ ಅದು ಬೇರೆ ಹೇಳ್ತಾ ಇದ್ದಾರೆ.
ಕೋಡಿ ಮಾಡಿದಾಗ ಮಾಡಿಲ್ಲ, ಕೋಡಿ ಬಂದಾಗ ಮಾಡಿಲ್ಲ. ಇವತ್ತು ಸರ್ವೆ ಮಾಡ್ಕೊಂಡಾಗ ಚೈನ್ ಎರಡಕ್ಕಿಂತ ಗಲಾಟೆ ಮಾಡಿ ಪುಡಿ ಮಾಡಿದಾಗ ಆ ಕಡೆ ಪೀಸ್ ಅಳಿಲಿಲ್ಲ. ಕೇಳಿದ್ರೆ ಇವತ್ತೆಲ್ಲ ಗಲಾಟೆ ಮಾಡಿದ್ಮೇಲೆ ಆ ಕಡೆ ಹೋಗಿ ಮತ್ತೆ ರಿಟರ್ನ್ ಬಂದು ಅಲ್ಲಿ ಚೈನ್ ಮತ್ತೆ ಈ ಕಡೆನೆ ಬರ್ತದೆ. ಸ್ಕೆಚ್ ಅಲ್ಲಿ ಇಲ್ಲಿಂದ ಕ್ರಾಸ್ ಇದೆ. ರಾಸಿದೆ, ಸ್ಕೆಚ್ ಅಲ್ಲಿ ಇದೆ. 22-23ನೇ ಇಸ್ವಿಯಲ್ಲಿ ಅವರಿಗೆ ADLR ನಟರಾಜ್ ಸರ್ ಅಂತಿದ್ರು. ಇವ್ರಿಗೆ ತುಂಬಾ ಆತ್ಮೀಯರು. ಇವ್ರು ಯಾವಾಗ ಇವ್ರದ್ದು ಕೆಲಸನೇ ತಾಲೂಕು ಆಫೀಸ್ಗೆ ಹೋಗೋದು ಬರೋದು. ಯಾರನ್ನ ಬಡಬಗರು ಸಿಕ್ಕಿದ್ರೆ ಅವ್ರ ಹತ್ರ 500,000 ಈಸ್ಕೊಂಡ್ಬಿಡೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಣ್ಣನ ತಮ್ಮಂದ್ರೆಲ್ಲಾನು ಪಾಪ ಎಲ್ಲ ಹೆಬ್ಬೆಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ಅವ್ರು ಈ ತರ 5:45-6 ಗಂಟೆ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ತರ ಮಾಡಿದ್ರು. ಸ್ಕೆಚ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಸ್ಕೆಚ್ ಈ ನಂಬರ್ ಇದಕ್ಕೆ ಸಂಬಂಧಪಟ್ಟ ಅದು ತಗೊಂಡಿರೋದು ಬೇರೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ AC ಗೆ ಹಾಕೊಬೇಕು. ಏನೋ ಸಾರ್ವಜನಿಕರ ಆಸ್ತಿನ ತಗೊಂಡೋಗ್ಬಿಟ್ಟು 2 ಕುಂಟೆಗೆ 20 ಕುಂಟೆಯಿಂದ 30 ಕುಂಟೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಪಕ್ಕದ 157 ಸರ್ವೆ ನಂಬರ್ ಅಲ್ಲಿ ಕೇಳಿದ್ರೆ ನಾವೇನು ಮಾಡಿಲ್ಲ, ಎಲ್ಲ ಜನರಿಗೆ ಒಳ್ಳೇದೇ ಮಾಡ್ತೀನಿ ಅಂತ ಹೇಳ್ತಾರೆ. ಊರಿಗೆ ದೊಡ್ಡ ಮನುಷ್ಯರು, ತಿರ್ಗಾ ಮಾಜಿ ಅಧ್ಯಕ್ಷರು, ಡೈರಿ APMC ಅಧ್ಯಕ್ಷರು, ಮಾಜಿ ಅವರು 4 ಜನಕ್ಕೆ ಒಳ್ಳೇದು ಬಯಸುವಂತವ್ರು ಈ ತರ ಮಾಡ್ತಾರೆ. ಬಡಬಗರು ಸಿಕ್ಬಿಟ್ರೆ ಅವ್ರ ತಲೆ ಮೇಲೆ ಬಂಡೆ ಎಳ್ದ್ಬಿಡ್ತಾರೆ ಒಂದೇ ಸರಿ ಅವರು. ಅಂತ ನಾವು ನೋಡ್ಕೊಂಡು ತೆಗೆದು ನೋಡಿದ್ರೆ ಎಲ್ಲ ಆಗೋಗಿದೆ ಪುಡಿ. ಮತ್ತೆ ಈಗ ನೋಟಿಸ್ ಬಂದಾಗ ನಾವು ರಿಟರ್ನ್ ಮಾಡಿದ್ವಿ. ಮತ್ತೆ ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.